ಇರಾನ್ ಮೇಲೆ ಅಮೆರಿಕದಿಂದ ಮತ್ತೊಂದು ಹಂತದ ದಾಳಿ. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಟೆಹರಾನ್ನಲ್ಲಿ ಸ್ಫೋಟ ಆಗಿದೆ. ನಮ್ಮ ಸೇನೆ ಪ್ರತಿಕ್ರಿಯೆ ಕೊಡ್ತಿದೆ ಎಂದ ಸೇನಾ ಕಮಾಂಡರ್. ಇರಾನ್ ಮೇಲೆ ಅಮೆರಿಕದಿಂದ ಮತ್ತೊಂದು ಹಂತದ ದಾಳಿ ಶುರುವಾಗಿದೆ. ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು, ನೀವೇನಾದ್ರೂ ಪ್ರತಿಕಾರವನ್ನ ತೀರಿಸಿಕೊಳ್ತೀವಿ ಅಂತ ಹೇಳಿ ಪ್ರತಿದಾಳಿಯನ್ನ ಮಾಡಿದ್ದೆ ಆದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಇನ್ನೂ ಕೂಡ ಅತ್ಯಂತ ಭೀಕರ ಸನ್ನಿವೇಶವನ್ನ ಎದುರಿಸಬೇಕಾಗುತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಅಂತೆಯೇ ಇದೀಗ ಇರಾನ್ ಮೇಲೆ ಮತ್ತೆ ಅಮೆರಿಕದಿಂದ ದಾಳಿ ಮುಂದುವರಿತಾ ಇದೆ. ಸ್ಫೋಟ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಕಡೆಯಿಂದಲೂ ಕೂಡ ಇರಾನ್ಗೆ ಪ್ರತ್ಯುತ್ತರ ಹೋಗ್ತಾ ಇದೆ ಅಂತ ಹೇಳಿ ಅಲ್ಲಿನ ಸೇನೆ ರಿಯಾಕ್ಟ್ ಮಾಡ್ತಾ ಇದೆ. ಖಮನೈ ಹತ್ಯೆಯ ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ನಮ್ಮ ನಾಯಕನನ್ನ ನಾವು ಕಳ್ಕೊಂಡಿದ್ದೀವಿ, ಅದಕ್ಕೆ ಸೇಡ್ ತೀರಿಸ್ಕೊಳ್ತೀವಿ ಅಂತ ಇರಾನ್ ಮುಂದಾಗಿದೆ. ಇನ್ನು ದುಬೈನ ಹಲವೆಡೆ ಇರಾನ್ ಸೇನೆ ಕ್ಷಿಪಣಿ ದಾಳಿ ಹಿನ್ನೆಲೆ ದುಬೈನಲ್ಲಿ ಮಾರ್ಚ್ 2ರವರೆಗೆ ವಿಮಾನ ಸಂಚಾರ ಬಂದ್. ನಾಳೆಯವರೆಗೂ ಎಲ್ಲಾ ರೀತಿಯ ವಿಮಾನ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ. ದುಬೈ ವಿಮಾನಯಾನ ಮಂಡಳಿಯಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ನಾಳೆಯವರೆಗೂ ಕೂಡ ವಿಮಾನ ಸಂಚಾರವನ್ನ ಬಂದ್ ಮಾಡಲಾಗಿದೆ ಅಂತ ಹೇಳಿ ಇದೀಗ ಅಧಿಕೃತವಾಗಿ ಆದೇಶವನ್ನ ಕೊಡಲಾಗಿದೆ. ಒಂದಷ್ಟು ಕಟ್ಟಡಗಳು ಹೊತ್ತಿ ಉರಿತಾ ಇವೆ. ಅನೇಕ ಮಂದಿ ಯಾವಾಗ ಏನಾಗುತ್ತೋ ಅನ್ನೋ ಭೀತಿಯಲ್ಲೇ ಕಾಲ ಕಳೀತಿದ್ದಾರೆ. ಯಾವಾಗ ಎಲ್ಲಿಂದ ಬಾಂಬ್ ಬೀಳುತ್ತೋ, ಮಿಸೈಲ್ಗಳು ಬೀಳುತ್ತೋ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ತಮ್ಮ ಶತ್ರು ರಾಷ್ಟ್ರಗಳಿಗೆ ಯಾರು ಬೆಂಬಲವನ್ನ ಕೊಟ್ಟು ಅವರ ಸಪೋರ್ಟ್ಗೆ ನಿಂತ್ಕೊಂಡು ಅವರಿಗೂ ಕೂಡ ನಾವು ಬಿಸಿ ಮುಟ್ಟಿಸ್ತೀವಿ ಅಂತ ಹೇಳಿ ಇರಾನ್ ಅಮೆರಿಕದ ಮತ್ತು ಇಸ್ರೇಲ್ನ ಪರವಾಗಿ ಇರುವಂತಹ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನ ಮುಂದುವರೆಸಿದೆ. ದುಬೈನ ಕಟ್ಟಡಗಳ ಮೇಲೆ ಇರಾನ್ ಮಿಸೈಲ್ ದಾಳಿ. ಅಮೆರಿಕದ ಅಧಿಕಾರಿಗಳಿದ್ದ ಕಟ್ಟಡದ ಮೇಲೆ ದಾಳಿಯನ್ನ ಮಾಡಿದೆ. ಮಿಸೈಲ್ ಅಪ್ಪಳಿಸ್ತಾ ಇದ್ದಂತೆ ಕಟ್ಟಡ ಹೊತ್ತಿ ಉರಿದಿದೆ. ಅಮೆರಿಕದ ಮೇಲೆ ಕೊತ ಕೊತ ಕುದಿತಾ ಇದೆ ಇರಾನ್. ನಮ್ಮನ್ನ ನೀವು ಇಲ್ಲವಾಗಿಸುವ ಮುನ್ನ ನಿಮಗೂ ಕೂಡ ನಮ್ಮಿಂದ ಹೇಗೆ ಪ್ರತ್ಯುತ್ತರ ಬರುತ್ತೆ ಅನ್ನೋದನ್ನು ನಾವು ತೋರಿಸ್ತೀವಿ ಅಂತ ಹೇಳಿ ಇರಾನ್ ತನ್ನ ದಾಳಿಯನ್ನ ಮುಂದುವರೆಸಿದೆ. ಅಮೆರಿಕದ ಅಧಿಕಾರಿಗಳು ಇರುವಂತಹ ಕಟ್ಟಡವನ್ನೇ ಟಾರ್ಗೆಟ್ ಮಾಡಿ ಮಿಸೈಲ್ ದಾಳಿಯನ್ನ ಇರಾನ್ ಮಾಡಿದೆ. ಆ ಮಿಸೈಲ್ ದಾಳಿಗೆ ಕಟ್ಟಡ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದೆ ಅನ್ನೋದನ್ನು ಗಮನಿಸ್ತಿದ್ದೀವಿ. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅಲ್ಲಿರುವಂತಹ ಕನ್ನಡಿಗರು ಕೂಡ ಮಾತನಾಡಿದ್ರು. ಸಫ್ವಾನ್ ಅಂತ ಅಲ್ಲಿನ ಸ್ಥಿತಿಗತಿಯ ಬಗ್ಗೆ ಅವರು ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಯಾವ ರೀತಿಯಾಗಿ ಮಿಸೈಲ್ ದಾಳಿ ಆಗ್ತಾ ಇದೆ, ಆ ಸ್ಫೋಟ ಕಿವಿಗೆ ಹೇಗೆ ಬಂದು ಬಡಿತಾ ಇದೆ, ಅದರಿಂದಾಗಿ ಎಷ್ಟು ಆತಂಕಕ್ಕೆ ನಾವು ಈಡಾಗಿದ್ದೀವಿ ಅನ್ನೋದ್ರ ಬಗ್ಗೆ ವಿವರಿಸ್ತಾ ಇದ್ರು. ಅದರ ಜೊತೆಗೆ ಅವರು ಇದೆಲ್ಲವೂ ಕೂಡ ಸರಿ ಹೋಗಲಿ, ಈಗ ದೇಶಗಳ ನಡುವೆ ಏರ್ಪಟ್ಟಿರುವಂತಹ ಈ ರಾಜತಾಂತ್ರಿಕ ಸಮಸ್ಯೆ ಇರಬಹುದು ಅಥವಾ ಮತ್ತೊಂದು ಮಗದೊಂದು ಇರಬಹುದು, ಇದರ ಕಾರಣದಿಂದಾಗಿ ಅಲ್ಲಿ ವಾಸ ಮಾಡ್ತಾ ಇರುವವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು. ಹಾಗಾಗಿ ಇಡೀ ವಿಶ್ವವೇ ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತಾನೂ ಕೂಡ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಅಲ್ಲಿನ ಸನ್ನಿವೇಶ ಎಷ್ಟೊಂದು ಕ್ಲಿಷ್ಟವಾಗಿದೆ, ಭೀಕರತೆಯಿಂದ ಕೂಡಿದೆ ಅನ್ನೋದ್ರ ಬಗ್ಗೆ ವಾಸ್ತವ ಸ್ಥಿತಿಯನ್ನ ಸಫ್ವಾನ್ ಅವರು TV9 ಜೊತೆಗೆ ಎಕ್ಸ್ಪ್ಲೈನ್ ಮಾಡಬೇಕಿದ್ರು ಕೂಡ ಹೇಳಿದ್ರು. ಆದರೆ ಈಗ ಏನು ಪರಿಸ್ಥಿತಿ ಇದೆಯೋ ಅದು ತಣ್ಣಗಾಗೋದಕ್ಕಿಂತ ಹೆಚ್ಚಾಗಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಮತ್ತಷ್ಟು ಭಯಾನಕತೆಗೆ ಎಲ್ಲಿ ಸಾಕ್ಷಿ ಆಗುತ್ತೋ ಅನ್ನೋ ಆತಂಕವೂ ಕೂಡ ಮನೆ ಮಾಡಿದೆ. ಒಂದು ಕಡೆ ಇರಾನ್ ದಾಳಿ ಮಾಡ್ತಾ ಇದೆ ಅಂತ ಅಮೆರಿಕ ದಾಳಿ ಮಾಡೋದು, ಅಮೆರಿಕ ದಾಳಿ ಮಾಡ್ತಾ ಇದೆ ಅಂತ ಇರಾನ್ ದಾಳಿ ಮಾಡೋದು, ಆ ಕಡೆಯಿಂದ ಇಸ್ರೇಲ್ನಿಂದಲೂ ಕೂಡ ದಾಳಿ ಆಗೋದು. ಹೀಗೆ ಈ ಮೂರೂ ದೇಶಗಳ ದಾಳಿ ಇದೆಯಲ್ಲ, ಇದು ಅಕ್ಕಪಕ್ಕದಲ್ಲಿರುವಂತಹ ನೆರೆಹೊರೆಯ ದೇಶಗಳಲ್ಲಿ ವಾಸಿಸ್ತಾ ಇರುವವರಿಗೂ
ಕೂಡ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನ ತಂದೊಡ್ಡಿದ್ದು, ಪ್ರಾಣಕ್ಕೆ ಕುತ್ತು ಬರುತ್ತಾ ಅನ್ನೋ ಭೀತಿ ಕೂಡ ಎದುರಾಗ್ತಾ ಇದೆ. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಮೆರಿಕ ರಾಯಭಾರಿ ಕಚೇರಿಯ ಮೇಲೆ ದಾಳಿಗೆ ಒಂದು ಕಡೆ ಯತ್ನವನ್ನ ಪಡಲಾಯಿತು, ಬುಲ್ಡೋಸರ್ ಅನ್ನ ಹತ್ತಿಸುವ ಮೂಲಕ. ಇನ್ನೊಂದು ಕಡೆ ಅಮೆರಿಕದ ಅಧಿಕಾರಿಗಳು ಇದ್ದಂತಹ ದುಬೈನ ಕಟ್ಟಡದ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ನಡೆಸಿದೆ. ಆ ಕಟ್ಟಡ ಸಂಪೂರ್ಣವಾಗಿ ಮಿಸೈಲ್ ದಾಳಿಯಿಂದಾಗಿ ಹೊತ್ತಿ ಉರಿದಿದೆ. ಇದು ಬುಲ್ಡೋಸರ್ ಅನ್ನ ಅಮೆರಿಕದ ರಾಯಭಾರಿ ಕಚೇರಿಗೆ ನುಗ್ಗಿಸೋಕೆ ಯತ್ನವನ್ನ ಪಟ್ಟಂತಹ ಕ್ಷಣದ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಖಮನೈ ಹತ್ಯೆಯ ಬಳಿಕ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ, ದೇಶದ ಅತ್ಯಂತ ದುಷ್ಟ ಕೆಟ್ಟ ವ್ಯಕ್ತಿಯ ಸಾವಾಗಿದೆ, ಇತಿಹಾಸದಲ್ಲೇ ಇಂತಹ ದುಷ್ಟ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಅಂತಹ ವ್ಯಕ್ತಿಯನ್ನ ಹೊಡೆದುರುಳಿಸಿದ್ದೀವಿ, ನಮ್ಮ ಅತ್ಯಾಧುನಿಕ ಟ್ರ್ಯಾಕಿಂಗ್ ವ್ಯವಸ್ಥೆಯ ಮೂಲಕ ಆತನ ಹತ್ಯೆ ಮಾಡಿದ್ದೀವಿ ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ. ಹಾಗೆಯೇ ಇರಾನ್ ಜನತೆಗೆ ನಿಮ್ಮ ದೇಶವನ್ನ ವಾಪಸ್ ಪಡೆಯೋದಕ್ಕೆ ನಿಮಗೆ ಇದು ಅತ್ಯುತ್ತಮ ಅವಕಾಶ ಅನ್ನೋದನ್ನ ಹೇಳ್ತಾರೆ. ಒಂದು ಕಡೆ ಖಮನೈ ಹತ್ಯೆಯಿಂದ ಒಂದಷ್ಟು ಮಂದಿ ಇರಾನ್ನ ನಿವಾಸಿಗಳಿಗೆ ಖುಷಿಯಾಗಿದೆ, ಆತನ ಹತ್ಯೆಯನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಯಾಕಂದ್ರೆ ಆತನ ಆಡಳಿತ ವೈಖರಿಯಿಂದ, ಆತನ ಹಿಡಿತದಿಂದ, ಆತನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಂದ ಬೇಸತ್ತಿದ್ದವರು ಆತನ ಸಾವನ್ನ ಸೆಲೆಬ್ರೇಟ್ ಮಾಡಿದ್ರೆ, ಇನ್ನೂ ಕೆಲವರು ಇದಕ್ಕೆ ಪ್ರತಿಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಹೇಳಿ ನಿಂತಿದ್ದಾರೆ.